ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಸದಾಚಾರ್ಯಂ ಸಮಾಶ್ರಯೇ. ಗೌಡಪಾದಂ ಮಹಾಪ್ರಾಜ್ಞಂ ಶಂಕರಂ ಚ ಜಗದ್ಗುರುಂ ಸ್ವರೇಶ್ವರಂ ಚ ತಚ್ಚಿಷ್ಯಂ ಸಚ್ಚಿದಾನಂದಮಾಶ್ರಯೇ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಪಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದಮಃ ಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ ಭಕ್ತರು, ಸದ್ಗುರು ಭಕ್ತರು, ಮುಮುಕ್ಷ ಸಾಧಕರು, ವೇದಾಂತ ಚಿಂತಕರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ, ವಾರ ಸ್ಥಿರವಾಸರ ಶನಿವಾರ,
26ನೇ ಇಸವಿ ಮಾರ್ಚ್ ಮಾಹೆಯಲ್ಲಿ ಇಂದು 7ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನು ಕುರಿತು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸುಗಮ ವ್ಯಾಖ್ಯಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ 176ನೇ ಪುಟ 6ನೇ ಖಂಡ ಶುರು ಮಾಡ್ತಾ ಇದ್ದೇನೆ. ಶಾಸ್ತ್ರ ವ್ಯವಹಾರಸ್ಯಾಪಿ ಅವಿದ್ಯಾ ಪುರಸ್ತರತ್ವ ಪ್ರದರ್ಶನಂ. ಎಷ್ಟು ಚೆನ್ನಾಗಿದೆ. ಪರಮ ಪೂಜ್ಯ ಸದ್ಗುರು ವರೇಣ್ಯರು, ಕಾರುಣ್ಯ ಸಿಂಧುಗಳು, ದಯಾ ಸಾಗರರು ಆಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಮನಸ್ಸಿನಲ್ಲಿ ಒಂದೇ ಒಂದು ಸಂಕಲ್ಪ, ಎಲ್ಲ ಮಾನವರಿಗೂ ಅಧ್ಯಾಸದ ಸ್ವರೂಪವನ್ನ ತೋರಿಸಿಕೊಟ್ಟು ಈ ಅಧ್ಯಾಸವನ್ನ ಹೇಗೆ ಕಳಚಿಕೊಳ್ಳಬೇಕು ಎನ್ನುವುದನ್ನ ತಿಳಿಸೋಣ ಅನ್ನುವ ಉದ್ದೇಶದಿಂದ ಈ ಸುಗಮ ವ್ಯಾಖ್ಯಾನವನ್ನು ಬರೀತಾ ಇದ್ದಾರೆ. ಶಾಸ್ತ್ರ ವ್ಯವಹಾರಸ್ಯಾಪಿ ನ ಕೇವಲಂ ಲೌಕಿಕ ವ್ಯವಹಾರಸ್ಯ ಕಿಂತು ಶಾಸ್ತ್ರ ವ್ಯವಹಾರಸ್ಯಾಪಿ ಶಾಸ್ತ್ರೀಯ ವ್ಯವಹಾರಸ್ಯಾಪಿ. ಶಾಸ್ತ್ರದಲ್ಲಿ ಚೋದಿತವಾಗಿರುವ ವಿಧಿ ನಿಷೇಧ ರೂಪವಾಗಿರುವ ಏನು ಪ್ರವೃತ್ತಿ ನಿವೃತ್ತಿ ಉಂಟೋ ಇದಕ್ಕೆ ಹೆಸರು ವ್ಯವಹಾರ. ಇದೂ ಕೂಡ ಅವಿದ್ಯಾ ಪುರಸ್ಸರವಾಗಿದೆ. ಲೌಕಿಕ ವ್ಯವಹಾರಗಳು ಅಧ್ಯಾಸ ಪುರಸ್ಸರ ದಿಟ್ಟೋ, ಅದೇ ರೀತಿಯಲ್ಲಿ ಶಾಸ್ತ್ರೀಯ ವ್ಯವಹಾರಗಳು ಕೂಡ ಅಧ್ಯಾಸ ಪುರಸ್ಸರವಾಗಿದೆ ಎನ್ನುವುದನ್ನ ಪ್ರದರ್ಶನಂ ಪ್ರಕರ್ಷೇಣ ದರ್ಶನಂ ಪ್ರದರ್ಶನಂ ಪ್ರಕೃಷ್ಟತೆಯ ದರ್ಶನಂ ಪ್ರದರ್ಶನಂ ಪ್ರಯತ್ನ ಪೂರ್ವಕಂ ದರ್ಶನಂ ಪ್ರದರ್ಶನಂ ಪ್ರೇಮ ಪೂರ್ವಕಂ ದರ್ಶನಂ ಪ್ರದರ್ಶನಂ. ಹೆಡ್ಡಿಂಗ್ ಭಾಷ್ಯವಾಕ್ಯ ಓದ್ತೇನೆ. ಶಾಂಕರ ಭಾಷ್ಯ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ 16ನೇ ವಯಸ್ಸಿನಲ್ಲಿ ಬ್ರಹ್ಮ ಸೂತ್ರಗಳಿಗೆ ಪದವಾಕ್ಯ ಪ್ರಮಾಣಗಳನ್ನು ಅನುಸರಿಸಿ ಶ್ರುತಿ ಯುಕ್ತಿ ಅನುಭವದ ಆಧಾರದಿಂದ ಬರೆದಿರುವಂತಹ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಪೀಠಿಕೆಯಾಗಿ ಬರೆದಿರುವಂತಹ ಭಾಗ ಅಧ್ಯಾಸ ಭಾಷ್ಯ. ಅದರಲ್ಲಿ ಒಂದು ಭಾಗವಿದೆ. ಶಾಸ್ತ್ರೇ ಏತು ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವಾ ಆತ್ಮನಃ ಪರಲೋಕ ಸಂಬಂಧಮಧಿಕ್ರಿಯತೆ ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮ ಕ್ಷತ್ರಾದಿಭೇದಂ ಅಸಂಸಾರ್ಯಾತ್ಮತತ್ವಂ ಅಧಿಕಾರೇ ಅಪೇಕ್ಷ್ಯತೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಸಿಂಹಗರ್ಜನೆ ಇದು. ಅದ್ಭುತವಾದ ಸಂದೇಶ, ಭಯಂಕರವಾದ ಸಂದೇಶ. ಇಷ್ಟಕ್ಕೆ ಅರ್ಥ ಹೇಳ್ತೇನೆ. ಈ ಒಂದು ದೊಡ್ಡ ಪ್ರಶ್ನೆ. ಲೌಕಿಕ ವ್ಯವಹಾರಗಳೆಲ್ಲವೂ ಕೂಡ ಅಧ್ಯಾಸ ಪುರಸ್ಕಾರ ಎಂದರೆ ಹೂಂದು ಒಪ್ಕೊಳ್ತೇವೆ. ಆಯ್ತು, ಲೋಕದಲ್ಲಿ ಶಾಸ್ತ್ರಾಧ್ಯಯನವನ್ನ ಮಾಡಿಲ್ಲ, ವೇದಾಧ್ಯಯನವನ್ನು ಮಾಡಿಲ್ಲ, ಸಂಸ್ಕೃತವೂ ಗೊತ್ತಿಲ್ಲ, ಯಾವ ಸದಾಚಾರವೂ ಇಲ್ಲ. ಬಹಳ ದೊಡ್ಡ ಮನುಷ್ಯರಾಗಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ, ಕೋಟಿ ಕೋಟಿ ದಾನ ಮಾಡ್ತಾ ಇದ್ದಾರೆ. ಅವರು ಮಾಡುವಂತ ವ್ಯವಹಾರಕ್ಕೆ ಹೆಸರು ಲೌಕಿಕ ವ್ಯವಹಾರ. ಮದುವೆ ಮಾಡ್ಕೊಳ್ಳೋದು, ಊಟ ತಿಂಡಿ ಮಾಡೋದು, ಮಕ್ಕಳನ್ನು ಹೊಂದೋದು, ಅರಮನೆ ಕಟ್ಕೊಳ್ಳೋದು, ಏರೋಪ್ಲೇನ್ ಓಡಾಡೋದು, ಕೈ ತುಂಬಾ ದುಡ್ಡು, ದೊಡ್ಡ ದೊಡ್ಡ ಪ್ರೊಫೆಸರ್ ಆಗಿರುವಂತಹದ್ದು ಸಂತೋಷ. ಇವರಾರಿಗೂ ಕೂಡ ಶಾಸ್ತ್ರೀಯ ವ್ಯವಹಾರ ಗೊತ್ತಿಲ್ಲ.
ಶಾಸ್ತ್ರೀಯ ವ್ಯವಹಾರ ಅಂದ್ರೆ ಸಂಧ್ಯಾ ವಂದನೆ ಮಾಡ್ಬೇಕು, ಅಗ್ನಿ ಕಾರ್ಯವನ್ನು ಮಾಡ್ಬೇಕು, ನಿತ್ಯ ಅಗ್ನಿಹೋತ್ರ ಮಾಡ್ಬೇಕು, ಶೌಚ ಸ್ವಾರ್ಥ ಅಗ್ನಿಹೋತ್ರವನ್ನ ಮೇಂಟೈನ್ ಮಾಡ್ಬೇಕು. ಅನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ದಿನ. ಯಾವ್ದು ಮಾಡ್ಕೊಂಡು ಅದು ಲೌಕಿಕ ವ್ಯವಹಾರ. ಈ ವೈದಿಕ ವ್ಯವಹಾರ ಅಂತ, ವೈದಿಕ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ, ಶಾಸ್ತ್ರ ವ್ಯವಹಾರ ಎಷ್ಟು ಕಷ್ಟ ಇದು. ಅಧ್ಯಯನವನ್ನು ಮಾಡಬೇಕು, ಕಷ್ಟ. ಮಂತ್ರಕ್ಕೆ ಅರ್ಥವನ್ನು ತಿಳ್ಕೊಳ್ಬೇಕು, ತುಂಬಾ ಕಷ್ಟ. ಗೃಹಸ್ಥನಾಗಿ ಪ್ರತಿದಿನವೂ ಕೂಡ ಹೋಮವನ್ನು ಮಾಡಬೇಕು, ತುಂಬಾ ಕಷ್ಟ. ಇನ್ನು ವಿಶೇಷವಾಗಿ ದರ್ಶ ಪೂರ್ಣ ಮಾಸಗಳು ಮಾಡಬೇಕು, ಅದು ಕಷ್ಟ. ಸೋಮಯಾಗ ಬಹಳ, ಚಂಡೀಯಾಗ, ರುದ್ರ ಹೋಮ ಇದೆಲ್ಲವೂ ಕೂಡ ಕಷ್ಟ ಸಾಧ್ಯವಾದದ್ದು. ಅಷ್ಟೇ ಅಲ್ಲ, ಜ್ಞಾನಪೂರ್ವಕವಾದ. ಚಂಡೀಯಾಗ ಮಾಡಬೇಕು ಅಂದ್ರೆ ಎಷ್ಟು ವಿಷಯ ಗೊತ್ತಿರ್ಬೇಕು ಅವನಿಗೆ. ನವಗ್ರಹ ಹೋಮ ಮಾಡಬೇಕು ಅಂದ್ರೆ ತುಂಬಾ ವಿಷಯಗಳು. ನವಗ್ರಹಗಳು ಯಾವುವು, ಆ ನವಗ್ರಹಗಳ ಸ್ವಭಾವವೇನು, ನವಗ್ರಹಗಳ ಲಕ್ಷಣವೇನು, ನವಗ್ರಹಗಳ ಪತ್ನಿ ಯಾರು, ನವಗ್ರಹಗಳಿಗೆ ಯಾವ ತರಹದ ಯಂತ್ರವನ್ನು ಹಾಕ್ಬೇಕು, ಯಾವ ತರಹದ ಮಂತ್ರ ಬೇಕು, ತುಂಬಾ ಗೊತ್ತಿರ್ಬೇಕು. ಯಾವ ರೀತಿಯ ಹವ್ಯಸ್ತನ್ನು ಹಾಕ್ಬೇಕು, ಯಾವ ಮಂತ್ರದಿಂದ, ಸುಲಭ ಅಲ್ಲ. ಇದೆಲ್ಲ ತಿಳ್ಕೊಂಡಪ್ಪ ವೈದಿಕ ಪುರೋಹಿತನಾಗಿದ್ದಾನೆ. ಅವನು ಮಾಡುವಂತಹ ವ್ಯವಹಾರ ಸಮ್ಯಕ್ ವ್ಯವಹಾರವಲ್ಲವೇ? ಅಲ್ಲ. ಇವನು ಮಾಡುತ್ತಿರುವಂತಹ ವ್ಯವಹಾರಗಳು ಅಧ್ಯಾಸ ಪುರಸ್ಸರವಾಗಿವೆ. ಏನ್ ಸ್ವಾಮಿ ಇದು? ಪರಮಾಶ್ಚರ್ಯ. ಶಾಸ್ತ್ರೀಯೇತು ವ್ಯವಹಾರ, ಶಾಸ್ತ್ರೀಯ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಪುಣ್ಯಾತ್ಮರು ಸಾಯುವವರೆಗೂ ಕೂಡ ಅಗ್ನಿಹೋತ್ರವನ್ನು ಮಾಡ್ತಾರೆ, ಸಾಯುವವರೆಗೂ ಶಿಖಾವಂತರಾಗಿರ್ತಾರೆ, ಸಾಯುವವರೆಗೂ 3 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾರೆ, ಪಂಚಮಹಾಯಜ್ಞಗಳು ಮಾಡ್ತಾ ಇದ್ದಾರೆ. ದೇವಯಜ್ಞ, ಪಿತೃಯಜ್ಞ, ಋಷಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇಡೀ ತಮ್ಮ ಜೀವನದಲ್ಲಿ 100 ವರ್ಷ ಬದುಕಿದ್ರೆ ಒಂದ್ ದಿವಸ ಹೋಟ್ಲಿಗೆ ಹೋಗಿಲ್ಲ, ಚಪ್ಪಲಿ ಹಾಕೊಂಡಿಲ್ಲ, ಮುಖ ಕ್ಷೌರ ಮಾಡ್ಕೊಂಡಿಲ್ಲ, ಬೀಡಿ ಸಿಗರೇಟ್ ಇಲ್ಲ. ಯಾವಾಗಲೂ ಕೂಡ ಅಧ್ಯಯನ ಮಾಡುತ್ತಾ, ಅಗ್ನಿಹೋತ್ರ ಅನುಷ್ಠಾನ ಮಾಡುತ್ತಾ ತಮ್ಮ ಸಮಯವನ್ನು ಕಳೀತಾ ಇದೆ. ಮತ್ತೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಇಲ್ಲ, ತಾವಾಯ್ತು ತಮ್ಮ ಅನುಷ್ಠಾನ ಮಾಡಿತು. ಅದಕ್ಕೇನಾದ್ರು ಶಾಸ್ತ್ರೀಯ ವ್ಯವಹಾರ ನಿಪುಣ ಅಂತ ಜನ 1,000 ಕೋಟಿ ಮಾನವರಿಗೆ ಹುಡುಕಿದ್ರೆ 1000 ಜನ ಸಿಕ್ಕೋರು, ಅದು ಬಹಳ ಕಷ್ಟ. 100 ಜನ ಸಿಕ್ಕೋರು, ಅದು ಇಲ್ಲ. ಯೋಚನೆ ಮಾಡಿ, 1,000 ಕೋಟಿ ಮಾನವರಲ್ಲಿ 100 ಜನ ಹೀಗೆ. ಅವ್ರೇನ್ ಕರಿಬೇಕು? ನಾವು ಬಹಳ ದೊಡ್ಡವರು ಅಂತೇವೆ, ದೈವಾಂಶ ಸಂಭೂತರು ಅಂತೇವೆ, ಭಗವಂತನ ವಿಭೂತಿ ಅಂತೇವೆ. ಅಂಥವರು ಬೆಂಗಳೂರಿಗೆ ಬಂದವರಿಗೆ ದೊಡ್ಡ ಸನ್ಮಾನ ಮಾಡ್ತೇವೆ. ಹೌದಾ? ಸಂತೋಷ, ಬಹಳ ದೊಡ್ಡವರು. ಆದರೆ ಜ್ಞಾನಿಗಳ ದೃಷ್ಟಿಯಿಂದ, ವೇದಾಂತದ ದೃಷ್ಟಿಯಿಂದ ಅವರು ಅವಿದ್ಯಾವಂತರೇ, ಅವರಿಗೂ ಅಧ್ಯಾಸ ಉಂಟು. ಹೇಗಿದು ಅದು ವಿಚಾರ ಮಾಡ್ತಾರೆ. ಶಾಸ್ತ್ರೀಯೇತು ವ್ಯವಹಾರೇ, ಶಾಸ್ತ್ರೀಯ ವ್ಯವಹಾರ, ಶಾಸ್ತ್ರೇಷು ಮುಕ್ತಃ ಶಾಸ್ತ್ರೀಯ, ಶಾಸ್ತ್ರೀಯ ವ್ಯವಹಾರ. ಶಾಸ್ತ್ರದಲ್ಲಿ ಹೇಳಿರುವಂತೆ ವೇದ ಶಾಸ್ತ್ರ, ಆಗಮ ಶಾಸ್ತ್ರ, ಮನುಸ್ಮೃತಿ ಶಾಸ್ತ್ರ, ಧರ್ಮ ಸಿಂಧು ಶಾಸ್ತ್ರ, ನಿರ್ಣಯ ಸಿಂಧ ಶಾಸ್ತ್ರ. ರಾಮ್ ರಾಮ್ ರಾಮ್. ಏಕಾದಶಿ ವ್ರತವನ್ನ ಅಚ್ಚುತ್ತ ಮಾಡ್ತಾರೆ, 1 ತೊಟ್ಟು ನೀರು ಕುಡಿತಾ ಇಲ್ಲ, ನಿಟ್ಟುಪವಾಸ. ಬಹಳ ಕಷ್ಟ ಅಲ್ವೇ? ಮಾರನೇ ದಿವಸ ಬೆಳಿಗ್ಗೆ ಸೂರ್ಯೋದಯಕ್ಕೆ ಪಾಲನೆ ಮಾಡ್ತಾ ಇದ್ದಾರೆ, ಮೌನವಾಗಿರ್ತಾರೆ, ಜಪ ತಪಾದ್ಯ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇಂಥವರನ್ನ ನೀವು ಜ್ಞಾನಿಗಳು ಅಂತ ಕರೀಬೇಕಾ
ಅಜ್ಞಾನಿಗಳು ಅಂತ ಕರಿಬೇಕಾ? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿದ್ದ ಇವರಿಗೂ ಅಧ್ಯಾಸ ಉಂಟು. ಲೌಕಿಕ ಜನಗಳಿಗೆ ಅಧ್ಯಾಸವಿರುವಂತೆಯೇ ಶಾಸ್ತ್ರೀಯ ವ್ಯವಹಾರದಲ್ಲಿ ಮುಳುಗಿರುವಂತವರಿಗೂ ಅಧ್ಯಾಸ ಉಂಟು. ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಶಾಸ್ತ್ರೀಯೇತು ವ್ಯವಹಾರ, ಶಾಸ್ತ್ರೀಯ ವ್ಯವಹಾರವನ್ನ ಮಾಡುವಾಗ ಯದ್ಯಪಿ ಬಹಳ ದೊಡ್ಡವರು, ಯಾಕೆ ಬುದ್ಧಿಪೂರ್ವಕಾರಿ, ಅವರು ಶಾಸ್ತ್ರೀಯ ವ್ಯವಹಾರವನ್ನು ಮಾಡುವಾಗ ಪಂಚಾಂಗ ಇಟ್ಕೊಂಡು ಏಕಾದಶಿ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ವಿಚಾರವನ್ನ ಮಾಡಿ, ದಶಮಿ ಮೇಲೆ ಏಕಾದಶಿ ಬಂದಿದೆ, ದ್ವಾದಶಿ ಬಂದ್ಬಿಟ್ಟಿದೆ, ಯಾವತ್ತು ಏಕಾದಶಿ ವ್ರತ ಮಾಡ್ಬೇಕು ದೊಡ್ಡ ಚರ್ಚೆ. ಅಷ್ಟಮಿ ಬಂದಿದೆ, ಗೋಕುಲಾಷ್ಟಮಿ ಯಾವತ್ ಮಾಡ್ಬೇಕು, ಇದನ್ನೆಲ್ಲ ಬುದ್ಧಿಪೂರ್ವಕಾರಿ ಧರ್ಮ ಸಿಂಧು ಇಟ್ಕೊಂಡು, ನಿರ್ಣಯ ಸಿಂಧು ಇಟ್ಕೊಂಡು, ಮನುಸ್ಮೃತಿ ಇಟ್ಕೊಂಡು, ಯಾಜ್ಞವಲ್ಕ್ಯ ಸ್ಮೃತಿ ಇಟ್ಕೊಂಡು ಬಹಳ ವಿಚಾರವನ್ನು ಮಾಡ್ತಾ ಇದ್ದಾರೆ. ಅಡ್ಡಾದಿಡ್ಡಿ ಮಾಡ್ತಾ ಇಲ್ಲ. ಎಸ್ಪೆಷಲಿ ಅಗ್ನಿಹೋತ್ರಿಗಳಿಗೆ ದರ್ಶ ಪೂರ್ಣಮಾಸದ ಬಗ್ಗೆ ದೊಡ್ಡ ಚರ್ಚೆ. ಯಾವತ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಬುದ್ಧಿಪೂರ್ವಕಾರಿ, ದಡ್ಡಲ್ಲ, ಬುದ್ಧಿಯನ್ನು ಬಳಸಿ ಬುದ್ಧಿಪೂರ್ವಕವಾಗಿ ಎಲ್ಲಾ ಶಾಸ್ತ್ರೀಯ ಕರ್ಮ ಮಾಡ್ತಾ ಇದ್ದಾರೆ ದೊಡ್ಡವರು. ಮತ್ತು ಅವಿದಿತ್ವ ಆತ್ಮನಃ ಪರಲೋಕ ಸಂಬಂಧಂ ನ ಅಧಿಕ್ರಿಯತೆ. ಯಾವುದೇ ಶಾಸ್ತ್ರೀಯ ವ್ಯವಹಾರ ಮಾಡುವಾಗಲೂ ಅವನಿಗೆ ಮನಸ್ಸಿನಲ್ಲಿ ಒಂದು ನಿತ್ಯ ದೃಢವಾದಂತಹ ಜ್ಞಾನವಾಗಿದೆ. ಈ ದೇಹ ನಾನಲ್ಲ, ಈ ದೇಹ ಬಿದ್ದೋಗುತ್ತೆ, ಬಿದ್ದೋದ ಮೇಲೆ ದೇಹವನ್ನು ಸುಡ್ತಾರೆ ಅಥವಾ ಮಣ್ಣು ಮಾಡ್ತಾರೆ. ನಾನು ದೇಹವಲ್ಲದ್ದರಿಂದ ನಾ ಅನಿತ್ಯನಲ್ಲ, ನಾ ಸಾಯೋನಲ್ಲ ಅಂತ ತಿಳ್ಕೊಂಡಿದ್ದೇನೆ. ನಾನು ಪರಲೋಕ ಸಂಬಂಧವುಳ್ಳವನಾಗಿದ್ದೇನೆ. ಈ ಜನ್ಮದಲ್ಲಿ ನಾನು ಮಾಡಿರುವಂತ ಎಲ್ಲ ಪುಣ್ಯ ಕರ್ಮಗಳಿಗೂ ಫಲ ಮುಂದಿನ ಜನ್ಮದಲ್ಲಿ ಬರುತ್ತದೆ. ನಾನು ಈ ಲೋಕಕ್ಕೆ ಮಾತ್ರವಲ್ಲ, ಪರಲೋಕಕ್ಕೂ ಸಂಬಂಧಪಟ್ಟಿದ್ದೇನೆ. ಈ ಶಾಸ್ತ್ರೀಯ ಕರ್ಮಾನುಷ್ಠಾನ ಮಾಡುವಂಥವರಿಗೆ 5 ಅಂತರಗಳು ಉಂಟು. ಸ್ವಾಮಿಗಳವರು ಹೇಳ್ತಾ ಇದ್ರು ಪಾಠ ಮಾಡುವಾಗ, ನೋಡಪ್ಪ ಮಗು, ಶಾಸ್ತ್ರೀಯ ವ್ಯವಹಾರ ಮಾಡುವಂಥವರಿಗೆ 5 ಅಂತರ ಉಂಟು. ಯಾವ್ಯಾವುದು? ಜನ್ಮಾಂತರಂ, ಲೋಕಾಂತರಂ, ಪ್ರಮಾಣಾಂತರಂ, ಜೀವಾಂತರಂ, ದೇಹ ವ್ಯತಿರಿಕ್ತ ಆತ್ಮಾಂತರಂಚ. ಇವರಿಗೆ ಬಹಳ ವಿವೇಕ ಉಂಟು. ಜನ್ಮಾಂತರ ಉಂಟು. ಇದು ಮಾನವ ಜನ್ಮ, ಈ ಜನ್ಮವಲ್ಲದೆ ನನಗೆ ಮತ್ತೊಂದು ಜನ್ಮ ಉಂಟು. ಅನ್ಯತು ಜನ್ಮ ಜನ್ಮಾಂತರಂ, ನಂಬಿಕೆ ಇದೆ. ಜನ್ಮಾಂತರದಲ್ಲಿ ನಂಬಿಕೆ ಇಲ್ಲದೆ ಹೋದರೆ ಅಂಥವನು ಯಾವುದೇ ಶಾಸ್ತ್ರೀಯ ಕರ್ಮಾನುಷ್ಠಾನ ಮಾಡಲಿಲ್ಲ. 1 ಜನ್ಮಾಂತರ, 2 ಲೋಕಾಂತರ. ಇದು ಭೂಲೋಕ, ಅದು ಸ್ವರ್ಗಲೋಕ. ಭೂಲೋಕಕ್ಕಿಂತ ಭಿನ್ನವಾಗಿದೆ ಸ್ವರ್ಗಲೋಕ. ಅನ್ಯ ಲೋಕ ಲೋಕಾಂತರಂ. 3ನೇದು ದೇಹಾಂತರಂ. ಲೋಕಾಂತರ ಜನ್ಮಾಂತರ, ದೇಹಾಂತರ. ಅನ್ಯ ದೇಹ ದೇಹಾಂತರಂ. ಈ ದೇಹವನ್ನು ಬಿಟ್ಟ ಮೇಲೆ ನನಗೆ ಮತ್ತೊಂದು ದೇಹ ಉಂಟು. ಅನಂತರ ಪ್ರಮಾಣಾಂತರಂ. ಅನ್ಯತು ಪ್ರಮಾಣಂ ಪ್ರಮಾಣಾಂತರಂ. ಪ್ರತ್ಯಕ್ಷ ಪ್ರಮಾಣವೇ ಅಲ್ಲದೆ ಪ್ರತ್ಯಕ್ಷ ಪ್ರಮಾಣಕ್ಕಿಂತ ಭಿನ್ನವಾಗಿರುವ ಮತ್ತೊಂದು ಪ್ರಮಾಣ ಉಂಟು. ಯಾವುದು? ಶಾಸ್ತ್ರ. ಗ್ರಹಣ ಬಂತು ಅಂತ ಹೇಳ್ತಾರೆ, ಗ್ರಹಣ ಕಾಣಿಸ್ತಾ ಇಲ್ಲ, ಆದರೂ ಶಾಸ್ತ್ರ ಹೇಳ್ತಾ ಇದೆ
ಅಷ್ಟಾನಮಿ ಖಗೋಳ ಶಾಸ್ತ್ರ ಹೇಳ್ತಾ ಇದೆ. ಗ್ರಹಣ ಬಂದಿದೆ, ಆದ್ದರಿಂದ ಸ್ನಾನವನ್ನ ಮಾಡು, ಜಪವನ್ನ ಮಾಡು, ತರ್ಪಣವನ್ನು ಕೊಡು ಅಂತ ಹೇಳುತ್ತೆ, ನಂಬಬೇಕು. ಇನ್ನೊಂದು ಆತ್ಮಾಂತರಂ, ಈ ಶರೀರದಲ್ಲಿರುವ ಆತ್ಮನಿಗಿಂತ ಭಿನ್ನವಾಗಿ ಲೋಕಾಂತರಕ್ಕೆ ಸಂಬಂಧಪಟ್ಟಿರುವ ಮತ್ತೊಬ್ಬ ಆತ್ಮನಿದ್ದಾನೆ. ಅನ್ಯ ಆತ್ಮ ಆತ್ಮಾಂತರಂ. ಮತ್ತು ದೇವರು ಅಂತೊಬ್ಬ ಇದ್ದಾರೆ. ದೇವರು ಪರಮಾತ್ಮ, ಜೀವಾತ್ಮನಿಗಿಂತ ಭಿನ್ನವಾಗಿ ಪರಮಾತ್ಮ ಒಬ್ಬ ಇದ್ದಾನೆ. ಇಷ್ಟನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರವೇ ಅವನು ಶಾಸ್ತ್ರೀಯ ಕರ್ಮಾನುಷ್ಠಾನ ಮಾಡ್ತಾನೆ. ಪರಲೋಕ ಸಂಬಂಧಂ, ಪರಲೋಕದ ಸಂಬಂಧವನ್ನ ಅವಿದಿತ್ವ, ತಿಳಿದುಕೊಳ್ಳದೆ ಹೋದರೆ ಆತ್ಮನಃ ತನಗೆ ಆತ್ಮನಃ ಪರಲೋಕ ಸಂಬಂಧ ಅವಿದಿತ್ವ ನ ಅಧಿಕ್ರಿಯತೆ. ನಾಸ್ತಿಕ ಅಂತ ಹೆಸರು. ಯಾವ ನಾಸ್ತಿಕರು ಕೂಡ ಕರ್ಮಾನುಷ್ಠಾನ ಮಾಡುವುದಿಲ್ಲ. ಈ ಗ್ರಹಣ ಸಮಯದಲ್ಲಿ ಶಾಸ್ತ್ರ ಹೇಳುತ್ತೆ, ನೀವು 8 ಗಂಟೆ ಮುಂಚೆ ಊಟ ಮಾಡಿರ್ಬೇಕು. ಮುಗಿಸಾಯ್ತು. ಸಾಯಂಕಾಲ 4 ಗಂಟೆಗೆ ಗ್ರಹಣ ಹಿಡಿಯುತ್ತೆ ಅಂದ್ರೆ ನೀವು 11:30 ಗಂಟೆ ಒಳಗಡೆ ಊಟ ಮಾಡಿರ್ಬೇಕು. ಗ್ರಹಣ ಸಮಯದಲ್ಲಿ ಕಾಫಿ ಕುಡಿಬಾರ್ದು, ಇಡ್ಲಿ ತಿನ್ಬಾರ್ದು, ಊಟ ಮಾಡಬಾರ್ದು ಅಂತ ಹೇಳಿ ನಾಸ್ತಿಕರು ಹೇಳ್ತಾರೆ. ವಿಮರ್ಶಕರು, ನಾವು ಊಟ ಮಾಡ್ತೀವಿ ಸ್ವಾಮಿ, ಹೋಟ್ಲಿಗೆ ಹೋಗಿ ಶೂ ಹಾಕೊಂಡು ಪ್ಯಾಂಟ್ ಹಾಕೊಂಡು 4 ಗಂಟೆಯಿಂದ 6:30 ಗಂಟೆ ಗ್ರಹಣ ಇದೆ. ಆ 2 ಗಂಟೆ ಹೋಟ್ಲಲ್ಲೇ ಕೂತ್ಕೊಂಡು ಇಡ್ಲಿ ತಿಂತೇವೆ, ಬೋಂಡಾ ತಿಂತೇವೆ, ಬಜ್ಜಿ ತಿಂತೇವೆ, ನಮ್ಗೇನು ಆಗಿಲ್ಲ, ಸಂತೋಷ. ಇದು ನಂಬಿಕೆ ವಿಷಯ. ಜ್ಞಾಪಕ ಇಟ್ಕೊಂಡು ಎಲ್ಲ ಶಾಸ್ತ್ರೀಯ ವ್ಯವಹಾರಗಳು ಕೂಡ ಶ್ರದ್ಧಾ ಮೇಲೆ ನಿಂತಿದೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಹೌದಾ? ಕಾರ್ಯಕಾರ್ಯ ವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರಸಿ. ಶ್ರದ್ಧಾವಂತರಾಗಿದ್ದಾರೆ. 5 ಅಂತರಗಳನ್ನ ಚೆನ್ನಾಗಿ ತಿಳಿದು ಇವರು ನಾನು ಇನ್ನೊಂದು ದೇಹಕ್ಕೆ, ಮತ್ತೊಂದು ಲೋಕಕ್ಕೆ, ಮತ್ತೊಂದು ಜನ್ಮಕ್ಕೆ ಸಂಬಂಧಪಟ್ಟಿದ್ದೇನೆ ಎಂದು ತಿಳಿದುಕೊಳ್ಳದೆ ಹೋದರೆ ಅವನು ಕರ್ಮಾಧಿಕಾರಿಯಾಗುವುದಿಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲ ಅಧ್ವಾನವಾಗ್ತಾ ಇದೆ. ಹೋಮ ಮಾಡಬೇಕಾಗಿದೆ, ಯಾರೋ ದೊಡ್ಡ ದುಡ್ಡು ಕೊಟ್ಟಿರ್ತಾರೆ, ಪ್ಯಾಂಟ್ ಹಾಕೊಂಡ್ ಬರ್ತಾರೆ, ಅವರನ್ನ ಅಲ್ಲಿ ಹೋಮಗೊಂಡು ಒಳಗೆ ಕರ್ಕೊಂಬಂದು ಅವಕ್ಕೆ ಹೋಮ ಮಾಡಿಸ್ತಾರೆ. ಸರ್ವತಾ ತಪ್ಪು. ಅಲ್ಲಿ ಹೇಳುವ ಹಾಗೆ ಬೇಡ. ನೋಡಿ, ಯಾವುದೇ ಶಾಸ್ತ್ರೀಯ ಕರ್ಮಾನುಷ್ಠಾನ ಮಾಡಬೇಕಾದರೂ ಅವರಿಗೆ ನಾನು ಇನ್ನೊಂದು ಜನ್ಮಕ್ಕೆ ಸಂಬಂಧಪಟ್ಟಿದ್ದೇನೆ, ಮತ್ತೊಂದು ಲೋಕಕ್ಕೆ ಸಂಬಂಧಪಟ್ಟಿದ್ದೇನೆ ಎನ್ನುವಂತ ಶ್ರದ್ಧಾ ಉಳ್ಳವರಾಗಿರಬೇಕು. ಇವರು ಬುದ್ಧಿವಂತರ, ದಡ್ಡರ, ಲೌಕಿಕ ವ್ಯವಹಾರವನ್ನೆಲ್ಲರೂ ಮಾಡ್ತಾರೆ, ಶಾಸ್ತ್ರ ಗೊತ್ತಿಲ್ಲ. ಈ ಪುಣ್ಯಾತ್ಮ ಮನೆ ಭರ್ತಿ ಧರ್ಮಶಾಸ್ತ್ರ ತುಂಬಿಕೊಂಡಿದ್ದಾನೆ, ವೇದಾಂತ ಗ್ರಂಥ ಒಂದು ಇಲ್ಲ. ಸದಾಚಾರ ಸಂಪನ್ನ ಅಂದ್ಬಿಟ್ರೆ ಫಸ್ಟ್ ನಾನು ನಮಸ್ಕಾರ ಮಾಡ್ತೀನಿ, ಮನೆ ಕರ್ಕೊಂಬಂದು ಅವರಿಗೆ ಪಾತ್ಪೂಜೆ ಮಾಡ್ತೇನೆ, 1000 ರೂಪಾಯಿ ದಕ್ಷಿಣ ಕೊಡ್ತೇನೆ, ಶಾರದಿಸ್ತೇನೆ, ದಂಪತಿ ಭಜೆ ಮಾಡ್ತೇನೆ. ತುಂಬಾ ದೊಡ್ಡವರಲ್ಲ, ಹೌದು, ತುಂಬಾ ದೊಡ್ಡವರು. ಆದರೆ ಅವರಿಗೂ ಅಧ್ಯಾಸ ಉಂಟು ಅಂತ ಇದ್ದಾರೆ ಶಂಕರಾಚಾರ್ಯರು. ಹೇಗಿದು? ಬಹಳ ಸೂಕ್ಷ್ಮ. ಪರಲೋಕ ಸಂಬಂಧ ಆತ್ಮನಃ ವಿದಿತ್ವ, ನನಗೆ ಪರಲೋಕ ಸಂಬಂಧ ಉಂಟು. ಈ ಶರೀರ ಬಿದ್ದೋದ ಮೇಲೆ ನಾನು ಬದುಕಿರ್ತೇನೆ ಸೂಕ್ಷ್ಮ ರೂಪದಿಂದ. ಆದ್ದರಿಂದಲೇ ನಮ್ಮಲ್ಲಿ ಈ ಪ್ರೇತಗಳು, ಪ್ರೇತ ಅಂದ್ರೆ ಹೆಣವಾದ ಮೇಲೆ ಅವರಿಗೆ ಆ ಪ್ರೇತಕ್ಕೆಲ್ಲ ಸಂಸ್ಕಾರ ಮಾಡಿ, ಪಂಚಗವ್ಯ ಪ್ರೋಕ್ಷಣೆ ಮಾಡಿ, ಗಂಗಾಜಲದಿಂದ ಅಭಿಷೇಕ ಮಾಡಿ ಅದನ್ನು ಯಜ್ಞೇಶ್ವರ ಆವೃತ್ತಿಯ ಕೊಡ್ತಾರೆ. ಎಲ್ಲ ಧರ್ಮಶಾಸ್ತ್ರ.
ಪೂರ್ವ ಮೀಮಾಂಸಾ ದರ್ಶನ ಬಹಳ ಬಹಳ ಕಷ್ಟ. ಅನುಷ್ಠಾನ ಮಾಡುವುದು ತುಂಬಾ ನಿಯಮಬದ್ಧವಾಗಿರ್ಬೇಕು, ಆಚಾರ ವಿಚಾರ ಬೇಕು, ತುಂಬಾ ಕಷ್ಟವಾಗುತ್ತೆ. ಅಂತ ಪುಣ್ಯಾತ್ಮರು ಬ್ರಹ್ಮಜ್ಞಾನಿಗಳು ಅಂತ ಹೇಳ್ಬೇಕಲ್ವೇ? ಅಲ್ಲ, ಅವರು ಕೂಡ ಲೌಕಿಕ ಜನಗಳಂತೆ ಅಜ್ಞಾನಿಗಳೇ ಆಗಿದ್ದಾರೆ. ಹೇಗೆ ಅದನ್ನು ತೋರಿಸ್ತಾ ಇದ್ದಾನೆ. ಶಾಸ್ತ್ರೀಯೇತು ವ್ಯವಹಾರೇ, ಶಾಸ್ತ್ರೋಕ್ತವಾದ ವ್ಯವಹಾರವನ್ನ ಮಾಡುವಾಗ ಯದ್ಯಪಿ ಬುದ್ಧಿಪೂರ್ವಕಾರಿ, ತುಂಬಾ ವಿಚಾರವನ್ನು ಮಾಡಿ ಶಾಸ್ತ್ರವನ್ನು ನೋಡಿ ಪಂಚಾಂಗ ನೋಡ್ಕೊಂಡು ಅವ್ರನ್ನ ಕೇಳಿ ಇವ್ರು ಕೇಳಿ ಬುದ್ಧಿಪೂರ್ವಕವಾಗಿ ಕರ್ಮ ಮಾಡ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಶ್ರಾದ್ದ ಮಾಡ್ಬೇಕು, ತಂದೆ ಶ್ರಾದ್ದ ಮಾಡ್ಬೇಕು. ಯಾವುದೋ ತಿಥಿಯಲ್ಲಿ ದೇಹತ್ಯಾಗ, ಪಂಚಮಿ ತಿಥಿ, ಷಷ್ಠಿ ತಿಥಿ ದೇಹತ್ಯಾಗ ಮಾಡಿದ್ದಾರೆ. ಎಷ್ಟು ಡೌಟ್ ಬರುತ್ತೆ. ಯಾವತ್ತು ಶ್ರಾದ್ದವನ್ನು ಮಾಡ್ಬೇಕು? ಅವ ಸಪ್ತಮಿನೂ ಬಂದ್ಬಿಟ್ಟಿದೆ, ಷಷ್ಠಿ ಇದೆ, ಸಪ್ತಮಿ ಸೇರ್ಕೊಂಡಿದೆ, ಅಷ್ಟಮಿನೂ ಸ್ವಲ್ಪ ಇದೆ. ಯಾವ ತಿಥಿ ಯಾವ ನಕ್ಷತ್ರದಲ್ಲಿ ಪ್ರಾಣೋತ್ಕ್ರಮಣವಾಗಿದೆ ಅಂತ ತಿಳ್ಕೊಂಡು 16 ಜನ ವೈದಿಕರನ್ನು ವಿಚಾರಿಸಿ ಶ್ರಾದ್ದವನ್ನ ಯಾವತ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಂತ ಕರೆಕ್ಟ್ ಮಾಡ್ತಾ ಇದೆ. ಬಹಳ ಸೂಕ್ಷ್ಮ ವಿಚಾರ. ಇವನ ಹೆಸರು ಬುದ್ಧಿಪೂರ್ವಕಾರಿ. ಬುದ್ಧಿಯನ್ನ ಬಳಸಿಕೊಂಡು ವಿಚಾರವನ್ನು ಕರ್ಮ ಮಾಡ್ತಾ ಇದ್ದಾನೆ. ಮತ್ತು ನಾನು ನಿತ್ಯನಾಗಿದ್ದೇನೆ, ಈ ದೇಹದ ಜೊತೆಯಲ್ಲಿ ನಾನು ಸಾಯುವುದಿಲ್ಲ, ನನಗೆ ಪರಲೋಕ ಸಂಬಂಧವೂ ಉಂಟು ಅಂತ ತಿಳಿದುಕೊಂಡು ಕರ್ಮದಲ್ಲಿ ಅಧಿಕ್ರಿಯತೆ. ಇವನು ತನ್ನನ್ನ ಪರಲೋಕಕ್ಕೆ ಸಂಬಂಧಪಟ್ಟಿರುವನು ಎಂದು ತಿಳಿಯದೆ ಹೋದರೆ ನ ಕರ್ಮಣ್ಯಧಿಕ್ರಿಯತೆ. ಇವತ್ತು ದೇವಸ್ಥಾನಕ್ಕೆ ಹೋಗುವಂತ ಜನ 100 ಕೋಟಿ ಇದ್ದಾರೆ. 100 ಕೋಟಿ ಜನಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ದಕ್ಷಿಣೆ ಕೊಡ್ತಾರೆ, ನಮಸ್ಕಾರ ಹಾಕೊಂಡು ಪ್ರಸಾದ ತಗೊಂಡ್ಬರ್ತಾರೆ. ಅವರಿಗೆ ಗೊತ್ತಿಲ್ಲದೆ ಹೋದರೂ ಕೂಡ ಅವರಿಗೆ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಇದೆ. ಯಾವಾಗ? ಮುಂದಿನ ಜನ್ಮದಲ್ಲಿ. ನಾನು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬಂದೆ, ತುಂಬಾ ಸಂತೋಷ. ಅದ್ರ ಫಲ ಇಲ್ವಾ? ಇದೆ. ಯಾವಾಗ? ಈ ಜನ್ಮದಲ್ಲಿ ಬೇಕಾದ್ರೂ ಆಗ್ಬಹುದು, ಅಥವಾ ಮುಂದಿನ ಜನ್ಮದಲ್ಲಿ ಬೇಕಾದ್ರೂ ಆಗ್ಬಹುದು. ತುಂಬಾ ಸುಖ. ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ಪಕ್ಷೈ ತ್ರಿಭಿರ್ದಿನೈ. ನಾವು ಮಾಡಿದಂತ ಕರ್ಮ 3 ವರ್ಷವಾಗ್ಬಹುದು, 3 ತಿಂಗಳು, 3 ದಿವಸ ಹೀಗಾಗ್ಬೋದು. ಒಟ್ಟಿನಲ್ಲಿ ಫಲ ಕೊಟ್ಟೇ ಕೊಡುತ್ತೆ. ಮುಂದಿನ ಜನ್ಮದಲ್ಲಿ ಗ್ಯಾರಂಟಿ ಫಲ ಕೊಡುತ್ತೆ. ಯಾಕೆ? ಶಾಸ್ತ್ರ ಹೇಳ್ತಾ ಇದೆ. ಇವನು ನಾನು ಪರಲೋಕಕ್ಕೆ ಸಂಬಂಧಪಟ್ಟಿದ್ದೇನೆ ಎಂದು ತಿಳಿಯದೆ ಹೋದರೆ ಅಂಥವನು ನ ಅಧಿಕ್ರಿಯತೆ, ಕ್ರಮದಲ್ಲಿ ಅಧಿಕಾರವುಳ್ಳವ. ಇಂಥ ಒಬ್ಬ ಮಹಾತ್ಮನನ್ನ ನಾವು ಬ್ರಹ್ಮಜ್ಞಾನಿ, ಅಧ್ಯಾಸವಿಲ್ಲ ಅಂತ ಹೇಳಬಹುದೇ? ಇಲ್ಲ. ಅವನಿಗೂ ಅಧ್ಯಾಸ ಉಂಟು. ಇದನ್ನು ಪಾಠ ಮಾಡುವಾಗ ಜ್ಞಾಪಕ ಬರ್ತಾ ಇದೆ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ಬಹಳ ಸೂಕ್ಷ್ಮ ವಿಚಾರ. ಈ ಪ್ರಪಂಚದಲ್ಲಿರುವಂತಹ ಮಾನವರನ್ನ 3 ಭಾಗವಾಗಿ ಮಾಡೋಣ. ಕೆಲವರು ಪರಮನಾಸ್ತಿಕರು, ಸೋಮಾರಿಗಳು, ಕಷ್ಟಪಟ್ಟು ಸಿದ್ಧವಾಗಿಲ್ಲ, ಏನೋ ಊಟ ತಿಂಡಿ ಮಾಡ್ಕೊಂಡು ಹೇಗೋ ಕಾಲ ಹಾಕ್ಬಿಡ್ತಾರೆ. ಸ್ವಂತ ಮನೆ ಮಾಡ್ಕೋಬೇಕು ಆಸಕ್ತಿ ಇಲ್ಲ, ಚಿನ್ನ ಬೆಳ್ಳಿ ಹಾಕೋಬೇಕು ಆಸಕ್ತಿ ಇಲ್ಲ, ಸೋಮಾರ್ತನ. ಹೇಗೋ ಕಾಲ ಹಾಕಿದ್ರು ಸರಿ, ಅವ್ರಿಗೆ ಅಧ್ಯಾಸವಿದೆ. ಇನ್ನಿಗೆ ಬುದ್ಧಿವಂತರು, ನಾ ಮನುಷ್ಯ ಹುಟ್ಟಿದ್ದೇವಪ್ಪ, ಸಮಾಜ ಜೀವಿಗಳು, ಸಮಾಜದಲ್ಲಿ ನಮ್ಮನ್ನ ಜನ ಗುರುತಿಸಬೇಕು. ನಾವು ಗುರುತಿಸಲ್ಪಡಬೇಕಾದ್ರೆ ಹೆಚ್ಚು ಸಂಪಾದನೆ ಮಾಡಬೇಕು, ಅರಮನೆ ಕಟ್ಕೋಬೇಕು, ದೊಡ್ಡ ಕಾರ್ನ ಓಡಾಡ್ಬೇಕು, ಚಿನ್ನಸ್ತರ
ನೇಮೆ ಹಾಕೋಬೇಕು, ಬೇಕಾದ ದಾನ ಧರ್ಮ ಮಾಡಬೇಕು ಅಂತಾರೆ. ಅವರಿಗೆ ಈ ಪರಮ ನಾಸ್ತಿಕರಾದ ಸೋಮಾರಿಗಳಿಗಿಂತ ಜಾಸ್ತಿ ಅಧ್ಯಾಸ ಉಂಟು. ಫಾರಿನ್ ಟೂರ್ ಮಾಡ್ತಾರೆ. ಸ್ವಾಮಿ ಯಾರು ಗೊತ್ತೇ ಇವರು ಸುಮಾರು 50 ಸಲ ಫಾರಿನ್ ಹೋಗಿ ಬಂದಿದ್ದಾರೆ. ಹೌದಾ? ದೊಡ್ಡ ಅರಮನೆ ಕಟ್ಟಿದ್ರು ಸ್ವಾಮಿ. ಆ ಅರಮನೆಯಲ್ಲಿ 25 ಅಂತಸ್ತಿದೆ. ಹೌದಾ? ಅಂತ 10 ಮನೆ ಇದೆ. ಅಬ್ಬಬ್ಬಬ್ಬಬ್ಬ. ಅವರಿಗೆ ಈ ಸಾಮಾನ್ಯ ಬಡವರಿಗಿಂತ ಅಧ್ಯಾಸ ಜಾಸ್ತಿ ಇದೆ. ಥರ್ಡ್ ಸ್ಟೇಜ್ 3 ಬ್ರಾಹ್ಮಣರು, ಸದಾಚಾರ ಸಂಪನ್ನರು, ಅಧ್ಯಯನ ಸಂಪನ್ನರು, ತಮ್ಮ ಮಕ್ಕಳಿಗೆಲ್ಲ ವೇದಾಧ್ಯಯನ ಮಾಡಿಸ್ತಾ ಇದ್ದಾರೆ. ತಾವು ಸ್ವತಃ ಅಜ್ಞವಾದ್ಯಗಳು, ಸೋಮಯಾಜಿಗಳು, ಅವಧಾನಿಗಳಾಗಿದ್ದಾರೆ. ಅವರಿಗೆ ಜಾಸ್ತಿ ಅಧ್ಯಾಸವಿದೆ. ಏನಿದು ಹೇಗೆ ಅದನ್ನು ತೋರಿಸ್ತಾ ಇದ್ದೆ. ಸ್ವಾಮೀಜಿ ಬಹಳ ಹೇಳ್ತಾ ಇದ್ದೆ. ಆದ್ರೆ ಅವರಿಗೆ ವೇದಾಂತ ಒಂದೂ ಗೊತ್ತಿಲ್ಲ. ಮನೆ ಭರ್ತಿ ಪುಸ್ತಕ ತುಂಬೋಣೆ. ರಾಮಾಯಣ, ಭಾರತ, ಭಾಗವತ, ಪುರಾಣ ಗ್ರಂಥಗಳು, ಧರ್ಮಶಾಸ್ತ್ರ ಗ್ರಂಥ, ಪಂಚಾಂಗ 150 ವರ್ಷ ಪಂಚಾಂಗ ಇಟ್ಕೊಂಡಿದ್ದಾರೆ. ಒಂದು ವೇದಾಂತ ಗ್ರಂಥವಿಲ್ಲ. ಈ ಶಾಖೇನ ಕಥಾ ನಮಗೆ ಬೇಡ ಅಂತಾರೆ. ಅವ್ರನ್ನೇನ್ ಹೇಳ್ಬೇಕು ನಾವು? ಬಹಳ ದೊಡ್ಡವರಂದ್ರೆ ಜ್ಯೋತಿಷ್ಯದಲ್ಲಿ ನಂಬರ್ 1, ಹೋಮ ಹವನ ಮಾಡಿಸುವುದರಲ್ಲಿ ನಂಬರ್ 1 ಪುರೋಹಿತರು. ಬಹಳ ಸಂತೋಷ. ಆದರೆ ಇವರಿಗೂ ಅಧ್ಯಾಸ ಉಂಟು. ಹೇಗೆ? ತಥಾಪಿ ಇಷ್ಟೊಂದು ದೊಡ್ಡವರು, 1 ಬುದ್ಧಿಪೂರ್ವಕಾರಿಗಳು, 2 5 ಅಂತರವುಳ್ಳಂತವರು, 3 ಪರಮ ಆಸ್ತಿಕರು, ಸಜ್ಜನ ಸದಾಚಾರ ಸಂಪನ್ನರು, 3 ಸಂಧ್ಯಾವಂದನೆ ಮಾಡ್ತಾರೆ. ಚಪ್ಪಲಿ ಹಾಕೋತಾ ಇಲ್ಲ, ಬನಿಯನ್ ಹಾಕೋತಾ ಇಲ್ಲ, ಹೊಲಿದ ಅಂಗಿ ಹಾಕೋತಾ ಇಲ್ಲ. ಇನ್ನೇನಪ್ಪ? ಇಂಥವರನ್ನ ನೀವುಗಳು ಜ್ಞಾನಿ ಕರೆಯಬಹುದಲ್ವೇ? ಇಲ್ಲ, ಅವರು ಅಜ್ಞಾನಿಗಳೇ. ಯಾವ ದೃಷ್ಟಿಯಿಂದ? ವೇದಾಂತದ ದೃಷ್ಟಿಯಿಂದ. ಇದು ತುಂಬಾ ಸೂಕ್ಷ್ಮ ವಿಚಾರ. ತಪ್ಪರ್ಥವಾಗಿಬಿಡುತ್ತೆ. ನಾವು ತಿಳ್ಕೋಬೇಕೆ. ತಥಾಪಿ, ಎಸ್, ನೆವರ್ ದಲೆಸ್, ಬಹಳ ದೊಡ್ಡವರ್ದಿತ, ತುಂಬಾ ಬುದ್ಧಿವಂತೋದಿತ. ಆದರೂ ವೇದಾಂತ ವೇದ್ಯಂ, ಅವರಿಗೆ ವೇದಾಂತ ಗೊತ್ತಿಲ್ಲ. ಅವರೇ ಹೇಳ್ತಾರೆ, ನಮಗೆ ವೇದಾಂತ ಗೊತ್ತಿಲ್ಲ, ವೇದಾಂತ ಬೇಡ. ನೋಡಿ, ಇಂಥವರಿಗೆ ಅಧ್ಯಾಸವಿದೆಯೋ ಇಲ್ವೋ? ಇದೆ. ಯಾಕೆ? ವೇದಾಂತ ವೇದ್ಯಂ ಶಾಂಕರ ಭಾಷ್ಯ, ಅಧ್ಯಾಸ ಭಾಷ್ಯ ಶಂಕರರ ಸಿಂಹಗರ್ಜನ್. ವೇದಾಂತೇಶು ವೇದ್ಯಂ, ವೇದಾಂತ ವೇದ್ಯಂ, ವೇದಾಂತಗಳಿಂದ ತಿಳಿಯಲ್ಪಡಬೇಕಾಗಿರುವ, ವೇದಾಂತಗಳಲ್ಲಿ ತಿಳಿಸಿಕೊಟ್ಟಿರುವಂತ ಆತ್ಮನ ಜ್ಞಾನವಾಗಿಲ್ಲ. ವೇದಾಂತದ ಜ್ಞಾನವೇನು? ಯತ್ತದ್ರೇಶಮಗ್ರಾಶಮಗೋತ್ತಮವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಅಭವಿತಾ ವಾ ನ ಭೂಯಃ. ಇದು ಅರ್ಥವಾಗಿಲ್ಲ. ಪುರಾಣ ವಾಕ್ಯ ಇನ್ನೊಂದು ಹೇಳ್ತಿರ್ತೇನೆ. ಆಮೇಲೆ ಅಶಬ್ದಮ ಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧ ವಜ್ಜಯತಿ. ಇದು ಅರ್ಥವಾಗಿಲ್ಲ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ. ಅರ್ಥವಾಗಿಲ್ಲ. ಸ್ವಪ್ನಾಂತಂ ಜಾಗರಿತಾಂತಂಚ ಊಹೌಯೆ ಏನಾನು ಪಶ್ಯತಿ ಮಹಾಂತಂ ವಿಭಮಾತ್ಮಾನಂ ಮತ್ವಾಧೀನೋ ನ ಶೋಚ್ಯತಿ. ಅರ್ಥವಾಗಿಲ್ಲ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹ ಕಶೋಕ. ಇಂಥ ವೇದಾಂತ ವೇದ್ಯನಾದ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಯಾರಿಗೆ? ಪೂರ್ವ ಮೀಮಾಂಸಗಳಿಗೆ. ಇವರೆಲ್ಲ ಜುಜುಬಿ. ಪೂರ್ವ ಮೀಮಾಂಸಗಳು ಯಾರು? ಜೈಮಿನಿ ಮಹರ್ಷಿಗಳು, ಶಬರ ಸ್ವಾಮಿಗಳು, ಕುಮಾರಿದ ಭಕ್ತರು,
ಪ್ರಭಾಕರನಿಷ್ಠರು. ಅವರಿಗೆ ಜನ್ಮಾಂತರ ವಿಷಯ ಗೊತ್ತಿದೆ, ಆದರೆ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ನ ವೇದಾಂತ ವೇದ್ಯಂ, ಒಂದು ವೇದಾಂತದಲ್ಲಿ ತಿಳಿಸಲ್ಪಟ್ಟಿರುವಂತಹ ಆತ್ಮನ ಸ್ವರೂಪವೇನು ಅಂತ. ಅಶನಾಯಾದ್ಯತೀತಂ, ಮುಂದೆ ಬೃಹದಾರಣ್ಯಕ ಉಪನಿಷತ್ತು ಬರುತ್ತದೆ. ಅಶನಾಯ ಪಿಪಾಸೆ ಶೋಕಂ ಮೋಹಂ ಜರಾ ಮೃತ್ಯು ಮತ್ಯೇತಿ, ಇದಕ್ಕೆ ಹೆಸರು ಷಡೂರ್ಮಿಗಳು. ಅರಿಷಡ್ವರ್ಗಗಳು ಬೇರೆ, ಷಡೂರ್ಮಿಗಳೇ ಬೇರೆ. ಅರಿಷಡ್ವರ್ಗ ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳು ಅರಿಷಡ್ವರ್ಗ. ಇನ್ನು ಷಡೂರ್ಮಿಗಳು ಯಾವುದು? ಅಶನಾಯ ಪಿಪಾಸ ಶೋಕ ಮೋಹ ಜನ್ಮ ಮರಣಗಳು. 6 ವಿಕಾರಗಳು. ಷಡ್ಭಾವ ವಿಕಾರಗಳು ಯಾವುವು? ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ಪ್ರಣಶ್ಯತಿ. ಇವರಿಗೆ ಅಶನಾಯಾದಿ ಅತೀತನಾಗಿರುವ ಆತ್ಮನೇ ನಾನು ಎನ್ನುವ ಜ್ಞಾನವಾಗಿಲ್ಲ. ಹಸಿವು ಬಾಯಾರಿಕೆ ನನಗಿಲ್ಲ, ಶೋಕ ಮೋಹಗಳು ನನಗಿಲ್ಲ, ಜನ್ಮ ಮರಣಗಳು ನನಗಿಲ್ಲ ಎನ್ನುವಂತ ಆತ್ಮಜ್ಞಾನವಾಗಿಲ್ಲ. ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ, ನಾಹಂ ಪ್ರಾಣ ಕ್ಷುತ್ ಪಿಪಾಸೆ ಕುತೋ ಮೇ, ನಾಹಂ ಚಿತ್ತಂ ಶೋಕ ಮೋಹೌ ಕುತೋ ಮೇ, ನಾಹಂಕಾರ ಬಂಧ ಮೋಕ್ಷೌ ಕುತೋ ಮೇ. ಈ ವೇದಾಂತದ ಜ್ಞಾನ ಅವ್ರಿಗೆ ಅರ್ಥವಾಗಿಲ್ಲ. ನೋಡಿ ಸ್ವಾಮಿ, ಇದು ಇವತ್ತಿನ ಕಾಲದಲ್ಲಿ ಹೇಳುವ ಮಾತಲ್ಲ, 12 ಶತಮಾನಗಳ ಹಿಂದಿನ ಮಾತು. ಎಂಟನೇ ಶತಮಾನದ ಮಾತು. ಅವತ್ತಿನ ಕಾಲದಲ್ಲಿ ಮನೆಯಲ್ಲಿ ಅಗ್ನಿಹೋತ್ರ, ಮನೆಯಲ್ಲಿ ವೇದಾಧ್ಯಯನ, ಮನೆಯಲ್ಲಿ ಯಜ್ಞಯಾಗಾದರು. ಆ ಒಂದು ಪರಿಸರದಲ್ಲಿ ನಿಂತ್ಕೊಂಡು ಶಂಕರಾಚಾರ್ಯ ಧೈರ್ಯವೇ, ನೀವೆಲ್ಲರೂ ತುಂಬಾ ಬುದ್ಧಿವಂತರು, ನೀವೆಲ್ಲರೂ ವೇದಾಧ್ಯಯನ ಸಂಪನ್ನರು, ನೀವೆಲ್ಲರೂ ಭಗವಂತನ ವಿಭೂತಿ ಪುರುಷರು, ನೀವೆಲ್ಲರೂ ಕೂಡ ಸದಾಚಾರ ಸಂಪನ್ನರು, ತುಂಬಾ ಸಂತೋಷ. ನಿಮ್ಮ ಪಾದ ಪದ್ಮಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಆದರೆ ನಿಮಗೆ ವೇದಾಂತ ಗೊತ್ತಿಲ್ಲ. ಹೌದಾ? ಹೌದು. ನಮಗೆ ವೇದಾಂತ ಬೇಡ, ವೇದಾಂತದ್ದೇನು ಪ್ರಯೋಜನವಿಲ್ಲ, ನಮಗೆ ಬೇಕಾದ ಕರ್ಮಕಾಂಡ ಅಂತಾರೆ. ಅಂಥವರಿಗೆ ಭಾಷ್ಯಕಾರ ಶಂಕರರು ಒಳ್ಳೆ ಸ್ಟ್ರಾಂಗೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ತಥಾಪಿ ನಕಾರ ಜಾಪ್ಗೆ ವೇದಾಂತ ವೇದ್ಯಂ ಏನು? ಅಶನಾಯಾದಿ ಅತೀತಂ, ಅಶನಾಯ ಪಿಪಾಸ ಶೋಕ ಮೋಹ ಜನ್ಮ ಮರಣಗಳನ್ನ ಮೀರಿರುವಂತ, ಇವುಗಳ ಸಂಬಂಧವಿಲ್ಲದೆ ಇರುವಂತ. ಮುಂದೆ ಅಪೇತ ಬ್ರಹ್ಮ ಕ್ಷತ್ರಾದಿ ಭೇದಂ, ಪರಬ್ರಹ್ಮವು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ವೈಶ್ಯನಲ್ಲ, ಲಿಂಗಾಯತನಲ್ಲ, ಮತ್ತೊಂದಲ್ಲ. ಬ್ರಹ್ಮ ಕ್ಷತ್ರ ಮುಂತಾಗಿರುವ ಯಾವ ಭೇದಗಳು ಅಪೇತವಿಲ್ಲದಿರುವ ಈ ಅಗ್ನಿಹೋತ್ರಿಗಳಿಗೆ ನಾನ್ ಬ್ರಾಹ್ಮಣ, ಶುರುವಾಯ್ತು ರೋಗ, ನಾನು ಗೃಹಸ್ಥ, ನಾನು ಮನುಷ್ಯ, ನಾನೊಬ್ಬ ಸಾತ್ವಿಕ ವ್ಯಕ್ತಿ, ನಾನು ಸದಾಚಾರ ಸಂಪನ್ನ. ಇವತ್ತು ದಕ್ಷಿಣಾಯನ ಪುಣ್ಯಕಾಲ, ಇವತ್ತು ಉತ್ತರಾಯಣ, ಇದೇ ಕೂತಿರ್ತಾನೆ. ದೇಹಾಧ್ಯಾಸ ಗಟ್ಟಿಯಾಗಿದೆ. ಯಾರಿಗೆ? ಮೀಮಾಂಸಕರಿಗೆ, ಶಾಸ್ತ್ರೀಯ ಕರ್ಮಾನುಷ್ಠಾನ ಮಾಡುವಂಥವರಿಗೆ. ಇದು ಬಹಳ 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 ಅಪಾಯಕಾರಿಯಾಗಿರುವಂತಹ ಸ್ಟೇಟ್ಮೆಂಟ್. ನಾ ಹೇಳಿದೆ, ಇವತ್ತಿನ ಮಾತಲ್ಲ, ಇವತ್ತು 21ನೇ ಶತಮಾನ, ಶಂಕರಾಚಾರ್ಯರದ್ದು 8ನೇ ಶತಮಾನ. 13 ಶತಮಾನಗಳ ಹಿಂದೆ ಶಂಕರನೆಂಬ ಒಬ್ಬ ಬಾಲಕ ಈ ಮಾತನ್ನು ಬರೆದಿದ್ದಾನೆ ಅಂದ್ರೆ ಎಷ್ಟು ಧೈರ್ಯ ಬೇಕ್ರಿ. ಅಪೇತ ಬ್ರಹ್ಮ ಕ್ಷತ್ರಾದಿ ಭೇದಂ, ಬ್ರಾಹ್ಮಣನು ಅಲ್ಲ ಆತ್ಮ, ಕ್ಷತ್ರಿಯನು ಅಲ್ಲ, ವೈಶ್ಯನೂ ಅಲ್ಲ, ಕುರುಬನೂ ಅಲ್ಲ,
ಮತ್ತೊಬ್ಬನೂ ಅಲ್ಲ, ಯಾವ ಭೇದವೂ ಇಲ್ಲದೆ ಇರುವಂತ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಅಸಂಸಾರಿ ಆತ್ಮತತ್ವಂ, ಆತ್ಮನು ಅಸಂಸಾರಿಯಾಗಿದ್ದಾನೆ ಎನ್ನುವಂತಾಗುತ್ತೆ. ಸಂಸಾರಿ ಎಂದೇನು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯ ಸಂಸಾರೇ ಬೋಧುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಸಂಸಾರ ಅಂದ್ರೆ ಕರ್ತೃತ್ವ ಭೋಕ್ತೃತ್ವವೇ ಸಂಸಾರ, ಕ್ರಿಯಾ ಕಾರಕ ಫಲಗಳೇ ಸಂಸಾರ, ಸತ್ವಗುಣ ರಜೋಗುಣ ತಮೋಗುಣವೇ ಸಂಸಾರ, ಅಹಂ ಮಮ ಎನ್ನುವ ಭಾವವೇ ಸಂಸಾರ. ಈ ಸಂಸಾರವನ್ನ ಮೀರಿರುವ ಅಸಂಸಾರಿಯಾದ ಆತ್ಮನೇ ನಾನು ಎನ್ನುವಂತ ಗೊತ್ತಿಲ್ಲ. ಅಸಂಸಾರಿ ಆತ್ಮತತ್ವಂ, ನಾನು ಅಸಂಸಾರಿಯಾದ ಆತ್ಮನಾಗಿದ್ದೇನೆ ಎನ್ನುವಂತ ವಿವೇಕ ಇವರಿಗೆ ಇಲ್ಲ. ಹೌದಾ? ಅಕಸ್ಮಾತ್ ಇದೆ ಅಂತಾಗ್ಬಿಟ್ರೆ ಅಧಿಕಾರಿ ಇಲ್ಲಪ್ಪ, ಅವ್ರು ತಿಳ್ಕೊಂಡಿದ್ದಾರೆ. ಏನಂತ? ನಾನು ಬ್ರಾಹ್ಮಣನಲ್ಲ, ನಾನು ಹುಟ್ಟಿಲ್ಲ, ನಾನು ಸಾಯೋನಲ್ಲ, ಜನ್ಮಾಂತರವಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಅಂತ ಆತ್ಮಜ್ಞಾನವು ಈ ಕರ್ಮಕಾಂಡದ ಜ್ಞಾನಕ್ಕೆ ಬೇಕಾಗಿದೆ. ಚೆನ್ನ ವೇದಾಂತವನ್ನು ತಿಳ್ಕೊಂಡಿದ್ದಾನೆ ಅಂತವನು ಪುರೋಹಿತನಾಗಿ ಪೌರೋಹಿತ್ಯ ಮಾಡಿಸಕ್ ಹೋಗ್ತಾನ? ಇನ್ನು ತನ್ನ ಪಾಡಿಗೆ ತಾನು ಆಭಾಸವಾಗಿ ಕರ್ಮಾನುಷ್ಠಾನ ಮಾಡಬಹುದು. ಆ ಕರ್ಮಾನುಷ್ಠಾನ ಮಾಡುವಾಗಲೂ ಗೊತ್ತು ಏನಂತ? ತತ್ವವಿತ್ವ ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಅಂತ ತಿಳ್ಕೊಂಡಿದೆ. ಆದರೆ ಇವನಿಗೆ ಅಂತ ಜ್ಞಾನವೇನಾದರೂ ಆಗಿಬಿಟ್ಟಿದ್ದರೆ, ಎಂತ ಜ್ಞಾನ? ಅಸಂಸಾರಿಯಾಗಿರುವ ಆತ್ಮತತ್ವವೇ ನಾನು ಎನ್ನುವ ಜ್ಞಾನವಾಗಿಲ್ಲ. ಆಗಿಬಿಟ್ಟಿದ್ದರೆ ಅಧಿಕಾರೇ ಅವನು ಮಾಡುತ್ತಿರುವಂತ ಅಗ್ನಿಹೋತ್ರ ಅನುಷ್ಠಾನಕ್ಕೆ ಈ ಜ್ಞಾನವು ಅಪೇಕ್ಷತೆ ಬೇಕಾಗಿದೆ. ವೇದಾಂತದಲ್ಲಿ ಉಪದಿಷ್ಟವಾಗಿರುವ ಆತ್ಮತತ್ವವನ್ನ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡ್ಬಿಟ್ರೆ, ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ತಿಳುವಳಿಕೆ ದರ್ಶ್ಯ ಪೂರ್ಣ ಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೇತ ಎನ್ನುವಂತಹ ವಾಕ್ಯಕ್ಕೆ ಪೋಷಕವಲ್ಲ. ವೇದಾಂತ ಜ್ಞಾನವು ಕರ್ಮಕಾಂಡಕ್ಕೆ ಬೇಕಾಗಿಲ್ಲ ಅನ್ನೋ ಹೇಳ್ತೀನಿ ನೋಡ್ಕೊಳ್ಳಿ. ತಥಾಪಿ ವೇದಾಂತ ವೇದ್ಯಂ ಅಶನಾಯಾದಿ ಅತೀತಂ ಅಭೇದ ಬ್ರಹ್ಮಚಿತ್ತಾದಿ ಭೇದಂ ಅಸಂಸಾರಿ ಆತ್ಮತತ್ವ. ಇಂಥ ಆತ್ಮತತ್ವವು ಅಧಿಕಾರಿ ಅವನು ಮಾಡುತ್ತಿರುವಂತ ಕರ್ಮಾಧಿಕಾರಕ್ಕೆ ನ ಅಪೇಕ್ಷತೆ ಬೇಕಾಗಿಲ್ಲ. ರಮಣ ಮಹರ್ಷಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು, ಸ್ವಾಮಿ ನಾವೊಂದು ಶತಚಂಡಿ ಏರ್ಪಾಡು ಮಾಡಿದ್ದೇವೆ, ತಾವು ಬಂದು ಪೌರೋಹಿತ್ಯ ಮಾಡಿಸ್ಬೇಕು ಅಂದ್ರೆ ನನಗೆ ಗೊತ್ತಿಲ್ಲಪ್ಪ ಅಂತ. ರಮಣ ಮಹರ್ಷಿ ಬಂದು ಕೂತ್ ಬಿಟ್ರೆ, ದೇವತೆಗಳು ನೀವೇ, ಮಂತ್ರವೂ ನೀವೇ, ಹೋಮವೂ ನೀವೇ, ಎಲ್ಲವೂ ನೀವೇ ಅಂತ ಹೇಳ್ತಾ ಬಂದ್ಬಿಟ್ರೆ ಕರ್ಮ ಕೆಟ್ಟುಬಿಡುತ್ತೆ. ಹೌದಾ? ಒಂದು ಪ್ರಸಿದ್ಧವಾದ ಶ್ಲೋಕ ಭಗವದ್ಗೀತೆಯಲ್ಲಿ ಯಾವುದು? ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಏನ್ ಸ್ವಾಮಿ ಇದು? ಅರ್ಪಣವು ಬ್ರಹ್ಮವೇ, ಅಗ್ನಿಯೋ ಬ್ರಹ್ಮವೇ, ಹವಿಸ್ಸು ಬ್ರಹ್ಮವೇ, ಅಗ್ನಿಯೋ ಬ್ರಹ್ಮವೇ, ಹೋಮ ಮಾಡುವವನು ಬ್ರಹ್ಮವೇ, ಸತ್ತ ಮೇಲೆ ಸಿಕ್ಕುವಂತಹದ್ದು ಬ್ರಹ್ಮವೇ ಅಂತ ಅರ್ಥವಾಗ್ಬಿಟ್ರೆ ಕರ್ಮ ಮಾಡಕ್ ಹೋಗ್ತಾನ? ಇಲ್ಲ. ಎಷ್ಟು ಜನ ಬೆಳೀತೆ ಶಂಕರಾಚಾರ್ಯರು. ನೀವು ಅರ್ಥ ಎದುರಿಗೂ ಧೈರ್ಯವಾಗಿ ತತ್ವವನ್ನು ತಿಳಿಸ್ತಾ ಇದ್ದಾನೆ. ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಸೈನ್ಸ್ ಆಫ್ ರಿಯಾಲಿಟಿ. ಮತ್ತೊಮ್ಮೆ ಇಷ್ಟು ವಾಕ್ಯವನ್ನು ಮತ್ತೆ ಗಟ್ಟಿ ಮಾಡಬೇಡಿ. ಶಾಸ್ತ್ರೀ ಏತೋ ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವಾ ಆತ್ಮನಃ ಪರಲೋಕ ಸಂಬಂಧಂ
ಅಧಿಕ್ರಿಯತೆ ಹೊಗಳ್ಬಿಟ್ಟು ಬಹಳ ದೊಡ್ಡವರು, ತುಂಬಾ ಬುದ್ಧಿವಂತರು, 5 ಅಂತರಜ್ಞಾನವುಳ್ಳವರಾಗಿರುವಂತ ಮಹಾ ತಪಸ್ವಿಗಳು. ಯಾರು? ಕರ್ಮಿಗಳು, ಶಾಸ್ತ್ರೋಕ್ತ ವ್ಯವಹಾರ ಮಾಡುವಂತವರು. ಆದರೆ ಅಷ್ಟೊಂದು ದೊಡ್ಡವರಾಗಿದ್ದರೂ ಸಹಿತ ತಥಾಪಿ ಇವನಿಗೆ ವೇದಾಂತ ವೇದ್ಯಂ ಈಶಾಕೇನ ಕಟ ಮುಂಡಕ ಪ್ರಶ್ನ ಮಾಂಡುಕ್ಯ ಐತರೇಯ ತೈತ್ರೇಯ ಛಾಂದೋಗ್ಯ ಬೃಹದಾರಣ್ಯಕ ಕೌಶೀತಕಿ ಶ್ವೇತಾಶ್ವತರ ಎನ್ನುವ 12 ವೇದಾಂತಗಳಲ್ಲಿ ವೇದ್ಯಂ ವೇದಾಂತಗಳಿಂದ ತಿಳಿಯಲ್ಪಡುತ್ತಿರುವ ಆತ್ಮನ ಸ್ವರೂಪ ಗೊತ್ತಿಲ್ಲ. ಹೇಗಿದೆ? ಅಶನಾಯಾದ್ಯ ಚೇತಂ ಅಪೇತ ಬ್ರಹ್ಮ ಕ್ಷತ್ರಾದಿಭೇದ. ನಾನು ಬ್ರಾಹ್ಮಣನಲ್ಲ, ನಾನು ಹಸಿ ಹೆಣವಲ್ಲ, ನಾನು ಹುಟ್ಟಿಲ್ಲ, ನಾನು ಸಾಯುವುದಿಲ್ಲ, ಜನ್ಮಾಂತರವೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಆ ವೇದಾಂತ ಜ್ಞಾನವು ಇವನು ಮಾಡುತ್ತಿರುವಂತಹ ಕರ್ಮಾನುಷ್ಠಾನಕ್ಕೆ ಸಹಾಯಕವಾಗುತ್ತಾ? ಬೇಕಾಗಿಲ್ಲ. ಕರ್ಮಾನುಷ್ಠಾನ ಮಾಡಬೇಕಾದ್ರೆ ಪಂಚಾಂಗ ಇಟ್ಕೊಂಡು ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ನೋಡ್ಕೊಂಡು ಯಾವ ಕರ್ಮ ಅಂತ ನೋಡ್ಕೊಂಡು ಆ ಕರ್ಮಕ್ಕೆ ಸಂಬಂಧಪಟ್ಟಿರುವಂತ ಕಾರಕಗಳು ಬೇಕು. ಕರ್ತೃಕಾರಕ, ಕರ್ಮಕಾರಕ, ಕಾರಣಕಾರಕ, ಸಂಪ್ರದಾನ ಕಾರಕ, ಅಪಾದಾನ ಕಾರಕ ಮತ್ತು ಎಲ್ಲ ತಿಳ್ಕೊಂಡು ಶ್ರದ್ಧೆನ ಕರ್ಮಾನುಷ್ಠಾನ ಮಾಡಿ. ಅಂಥವನಿಗೆ ಈ ವೇದಾಂತ ಜ್ಞಾನವು ಅಪೇಕ್ಷತೆ ಬೇಕಾಗುತ್ತಾ? ನ ಅಪೇಕ್ಷತೆ ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಅನುಪಯೋಗಾತಿ ಅಧಿಕಾರ ವಿರೋಧಾಚ್ಯ. ತುಂಬಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ದೊಡ್ಡ ಸೈಂಟಿಸ್ಟ್, ನೊಬೆಲ್ ಲಾರಿಯೇಟ್, ಅವನಿಗೆ ಸುಮಾರು 75 ವರ್ಷ ವಯಸ್ಸಾಗಿದೆ. ಸುಮಾರು 40 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಒಳ್ಳೆ ಕಂಡುಹಿಡಿದಿದ್ದಾನೆ. ನೊಬೆಲ್ ಪೀಸ್ ಕೊಟ್ಟಿದ್ದಾನೆ. ಅವನ್ನ ಕರ್ಕೊಂಬಂದ್ಬಿಟ್ಟು, ನಾನು ಚಂಡಿಯಾಗ ಮಾಡ್ತಾ ಇದ್ದೀನಿ ಸ್ವಾಮಿ, ಸ್ವಲ್ಪ ನೀವು ಪೌರೋಹಿತ್ಯ ಮಾಡಿಸಿ ಅಂದ್ರೆ. ಏನೋ ಪೌರೋಹಿತ್ಯ? ವಾಟ್ ಯು ಮೀನ್ ಪೌರೋಹಿತ್ಯ? ನಾನು ಶತಚಂಡಿ ಯಾಗ, ವಾಟ್ ಯು ಮೀನ್ ಶತಚಂಡಿ ಯಾಗ? ಗೊತ್ತಿಲ್ಲ. ಅನ್ನವೇ ಮಹಾಬುದ್ಧಿವಂತ, ಪ್ರೈಸ್ ಬಂದಿದೆ, ಆದ ಅವನಿಗೆ ಪೌರೋಹಿತ್ಯ ಕೊಟ್ಟಿಲ್ಲ. ಪೌರೋಹಿತ್ಯ ಕ್ಷೇತ್ರವೇ ಬೇರೆ, ಬ್ರಹ್ಮಜ್ಞಾನದ ಕ್ಷೇತ್ರವೇ ಬೇರೆ. ವೇದಾಂತದಲ್ಲಿರುವಂತಹ ಬ್ರಹ್ಮಜ್ಞಾನ ರಾಜಮಾರ್ಗ ಅರ್ಥವಾಗಬೇಕಾದ್ರೆ ಈಶ್ವರ ಅನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಕೋಟಿಗೊಬ್ಬ. ಕೊಹಿನೂರ್ ವಜ್ರವನ್ನ ತರಕಾರಿ ಅಂಗಡಿಯಲ್ಲಿ ಇಟ್ಟಿದ್ದಾರೆ. ಅದಿತ್ತು 1 ವರ್ಷವಾಗಿದೆ. 1 ದಿವಸಕ್ಕೆ 1000 ಜನ ಬಂದು ಹೋಗ್ತಾ ಇದ್ದಾರೆ. 2 kg ಹುಣಸೆ ಹಣ್ಣು, 1 kg ಬದನೆಕಾಯಿ, 4 kg ಇನ್ನೇನಪ್ಪ ಕುಂಬಳಿಕಾಯಿ ತಗೊಂಡು ಹೋಗ್ತಾ ಇದ್ದಾರೆ. ದಿವಸಕ್ಕೆ 1000 ಜನ. 1 ವರ್ಷದಿಂದ ಎಲ್ಲ ಕೊಯ್ದಿರು, ಒಬ್ರು ನೋಡಿಲ್ಲ, ಮುಟ್ಟಿಲ್ಲ. ಯಾಕೆ? ಗೊತ್ತಿಲ್ಲ ಬೆಲೆ. ಆ ಕೋಹಿನ ಬೆಲೆ ಗೊತ್ತಾಗ್ಬೇಕಾದ್ರೆ ಕೋಟಿಗೊಬ್ಬ. ಅದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಉಪದೇಶ ಮಾಡಿರುವ ಅಧ್ಯಾಸ ಭಾಷ್ಯವನ್ನ ಅಧ್ಯಯನ ಮಾಡಬೇಕು. ಅಧ್ಯಾಸವಾದ ಅರ್ಥವನ್ನ ತಿಳ್ಕೊಳ್ಬೇಕು. ಅಧ್ಯಾಸದ ಮರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ಅಧ್ಯಾಸದ ಪ್ರಭಾವವನ್ನು ಅರ್ಥ ಮಾಡಿಕೊಂಡು ಇಂಥ ಅಧ್ಯಾಸವನ್ನ ಓಡಿಸ್ಬೇಕು. ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಬಂದಿದೆ. ಇಂಥ ಅಧ್ಯಾಸವನ್ನ ನಾನು ಕಳ್ಕೋಬೇಕಪ್ಪ. ನಾನೊಬ್ಬ ಮನುಷ್ಯ, ಮಾನವ ಜನ್ಮ ಸಿಕ್ಕಿದೆ, ಅತ್ಯಂತ ದುರ್ಲಭವಾದ ಮಾನವ ಜನ್ಮ ಎಲ್ವೇ. ದುರ್ಲಭಂ ತಯಮೇ ವೈತತೆ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ
ಮಹಾಪುರುಷ ಸಂಶ್ರಯ. ಮಾನವ ಜನ್ಮ ಅತ್ಯಂತ ದುರ್ಲಭ, ಮುಮುಕ್ಷತ್ವ ಇನ್ನೂ ದುರ್ಲಭ. ನಾ ಮುಮುಕ್ಷವಾಗಿರ್ಬೋದು, ನನಗೆ ಮೋಕ್ಷ ಮಾರ್ಗವನ್ನ ಉಪದೇಶ ಮಾಡುವಂತ ಗುರುವಿಲ್ ಸಿಗ್ತಾನೆ, ಬೆಂಗಳೂರಿನಲ್ಲೇ ಸಿಗ್ಬೇಕು ಅಂತೆಲ್ಲ ಮಾಡಿಕೊಂಡು ನಾನು ಆತ್ಮಜ್ಞಾನವನ್ನು ಮಾಡಿಕೊಂಡು ಅಧ್ಯಾಸವನ್ನ ನಾಶ ಮಾಡಿಕೊಳ್ಳಬೇಕು ಎನ್ನುವಂತ ತೀವ್ರತೆ ಉಳ್ಳಂತವರು ಕೋಟಿಗೊಬ್ಬ ಮುಮುಕ್ಷು. ನಿಲ್ಲಿಸ್ತೇನೆ. ಪುನಃ ವಾಕ್ಯವನ್ನು ಓದ್ತೇನೆ ನೋಡಿ. ಶಾಸ್ತ್ರೇ ಏತು ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವಾ ಆತ್ಮನಃ ಪರಲೋಕ ಸಂಬಂಧ ಅಧಿಕ್ರಿಯತೆ. ಹೊರಬಿಟ್ಲು, ತುಂಬಾ ಹೊಡೆದು. ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮಕ್ಷತ್ರಾದಿಭೇದಂ ಅಸಂಸಾರಿ ಆತ್ಮತತ್ವಂ ಅಧಿಕಾರೇ ಅಪೇಕ್ಷ್ಯತೆ. ಇವನು ಮಾಡುತ್ತಿರುವಂತ ಅಗ್ನಿಹೋತ್ರ ಅನುಷ್ಠಾನಕ್ಕೆ ವೇದಾಂತ ಜ್ಞಾನ ಉಪಯೋಗ. ಯಾಕೆ? ಅನುಪಯೋಗಾತ್ ಅಧಿಕಾರ ವಿರೋಧಾಚ್ಯ ಉದಾಹರಣೆ ಕೊಟ್ಟ. ಒಬ್ಬ ದೊಡ್ಡ ನೋಬಲ್ ಆರ್ಜಿಸ್ಟ್ ಕರ್ಕೊಂಬಂದ್ಬಿಟ್ಟು, ಸ್ವಾಮಿ ಮದುವೆ ಮಾಡಿಸಿ ನೀವು ಅಂದ್ರೆ ನಾನ್ ಸೆನ್ಸ್ ಅಂತ ಅವನ ನಂಬಿಕೆ ಇಲ್ಲ. ಅವನ್ ಕರ್ಕೊಂಬಂದ್ಬಿಟ್ಟು, ಸ್ವಾಮಿ ನವಗ್ರಹ ಹೋಮ ಮಾಡ್ತಾ ಇದ್ದೇವೆ, ನೀವು ಪೌರೋಹಿತ್ಯ ಮಾಡಿಸಿ, ತುಂಬಾ ದೊಡ್ಡವರಂತೆ, ಪ್ರಸಿದ್ಧರಂತೆ, ನಿಮ್ಮ ಹೆಸರನ್ನು ಕೇಳಿದ್ದೇವೆ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಗೆ ಹೊಗಳ್ತಾ ಇದ್ದಾರಂತೆ, ದಯವಿಟ್ಟು ನೀವು ನಮ್ಗೆ ಒಂದು ನವಗ್ರಹ ಹೋಮ ಮಾಡಿಸಿ ಸ್ವಾಮಿ, ನಾವು ನಿಮ್ಗೆ 10 ಲಕ್ಷ ಕೊಡ್ತೀವಿ ಅಂದ್ರೆ 1 ಕೋಟಿ ಕೊಟ್ರು ನನಗೆ ಗೊತ್ತಿಲ್ಲಪ್ಪ, ನನ್ನ ಸೈನ್ಸೇ ಬೇರೆ, ಇಲ್ಲಿ ಹೋಮ ಅವನಿಗೆ ಗೊತ್ತಿಲ್ಲ ಅಂತ. ಅದೇ ರೀತಿಯಲ್ಲಿ ವೇದಾಂತದಲ್ಲಿ ತಿಳಿಸಿರುವ ಆತ್ಮನನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅವನಿಗೆ ಪುನರ್ಜನ್ಮ ಗ್ಯಾರಂಟಿ. ಯಾಕೆ? ಕರ್ತೃತ್ವ ಭೋಕ್ತೃತ್ವ ಅಧ್ಯಾಸ ಗ್ಯಾರಂಟಿ. ಯಾಕೆ ಗೊತ್ತು? ಅಹಂ ಮಮ ಅಹಂ ಶರೀರಂ ಅನ್ನುವಂತ ಅಧ್ಯಾಸ ಉಳ್ಳವನಾಗಿರುವುದರಿಂದ. ಬಾ ಅಲ್ಲಿಗೆ ಅಧ್ಯಾಸ ಎಲ್ಲಿಯವರು ಹೋಗಿ ಒಂದು ಪುಸ್ತಕ ಬರ್ತಿದ್ದೇರಲ್ಲ, ಏನದು? ಅಧ್ಯಾಸದ ದರ್ಬಾರ್, ಹಣದ ದರ್ಬಾರ್. ಇವತ್ತಿನ ಕಾಲದಲ್ಲಿ ಮೊಬೈಲ್ ದರ್ಬಾರ್. ಯಾರ ಹತ್ರ ಮೊಬೈಲ್? ಭಿಕ್ಷುಕರ ಹತ್ರ ಮೊಬೈಲ್ ಇರುತ್ತೆ. ತಮಾಷೆ ಹೇಳ್ತೇನೆ, ಒಬ್ಬ 4 ಜನ ಭಿಕ್ಷುಕರಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಅಲ್ಲಿ ಯಾರು ಜನ ಬರ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ. ಇನ್ಫಾರ್ಮ್ ಮಾಡ್ತಾರೆ, ಲೋ ಇಲ್ಲಿ ಬನ್ನಿ, ಕಳಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಬನ್ನಿ, ತುಂಬಾ ಜನ ಇದ್ದಾರೆ, ನನಗೆ 1 ಗಂಟೆ ಒಳಗಡೆ 2,000 ರೂಪಾಯಿ ಸಿಕ್ಕಿದೆ, ನೀವು ಬನ್ನಿ ಅಂತ ಕರೀತಾನೆ. ಯಾತ್ರಲ್ಲಿ? ಮೊಬೈಲ್ ನಲ್ಲಿ. ಯಾರನ್ನ? ಭಿಕ್ಷುಕರನ್ನ. ಭಿಕ್ಷುಕರ ಹತ್ರ ಮೊಬೈಲ್ ದರ್ಬಾರ್ ಎಲ್ಲಿಲ್ಲ. ಚಿಕ್ಕೇರಿಯಲ್ಲೂ ಇದೆ, ಮಂಡ್ಯದಲ್ಲೂ ಇದೆ, ಅಮೆರಿಕಾದಲ್ಲೂ ಇದೆ, ಸ್ವರ್ಗಲೋಕದಲ್ಲೂ ಇದೆ, ನರಕಲೋಕದಲ್ಲೂ ಇದೆ. ಹೌದಾ? ಅದೇ ರೀತಿ ಅಧ್ಯಾಸದ ದರ್ಬಾರ್. ಇದು ತಮಾಷೆ ಮಾತಲ್ಲ. ಅದನ್ನ ಇಂದ ಅಧ್ಯಾಸವನ್ನ ಕಳ್ಕೊಳ್ಬೇಕು ಅನ್ನುವಂತ ಆಸಕ್ತಿ ಬರಬೇಕಾದ್ರೆ ಅನೇಕ ಜನ್ಮ ಸಂಸಿದ್ದಾರೆ. ನಾವು ಯಾವ ಜನ್ಮದ ಪುಣ್ಯವೋ, 100 ಜನ ಈ ಬೆಂಗಳೂರಿನಲ್ಲಿ 1 ಕೋಟಿ ಜನ ಇದ್ರೆ 100 ಜನ್ಮದ ಶ್ರದ್ಧೆಯಿಂದ ಅಧ್ಯಾಸ ಭಾಷ್ಯ ಪ್ರವಚನವನ್ನ ಕೇಳ್ತಾ ಇದ್ದೇವೆ, ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಇದು ಶಂಕರನ ಪುಣ್ಯ. ಅಧ್ಯಾಸ ಭಾಷ್ಯದ ಅದೃಷ್ಟ. ಸುಗಮ ವ್ಯಾಖ್ಯಾನ ಓದ್ತಾ ಇದ್ದೇವೆ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅಹೋಭಾಗ್ಯ, ಸುಬ್ರಾಯ ಶರ್ಮ ಅಹೋಭಾಗ್ಯ ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಅಧ್ಯಾಸ ಭಾಷ್ಯ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಭ್ಯ.